ಈಗ ನಾವು ಯೇಸುಸ್ವಾಮಿಯನ್ನು ಅಂಗೀಕರಿಸಿದ ನಂತರ ಆತನನ್ನು ಅನುಸರಿಸಬೇಕೆಂಬ ಒಂದು ಭಾವನೆ ಬರಬಹುದು. ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಆತನನ್ನು ಹೇಗೆ ಅನುಸರಿಸಬಹುದು, ಅಥವಾ ಯೇಸು ಸ್ವಾಮಿಗೆ ನಾವು ಒಂದು ಕ್ರೈಸ್ತೀಯ ಜೀವಿತದ ಒಂದು ಸಾಕ್ಷಿಯನ್ನು ಹೇಗೆ ಅರ್ಪಿಸಬಹುದು ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ? ನೋಡಿ, ಇವಾಗ ನಮಗೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ಯೇಸುಸ್ವಾಮಿ ತಾನೇ. ನೋಡಿ, ಯೇಸುಸ್ವಾಮಿ ತಾನು ಶಿಲುಬೆಯ ಮೇಲೆ ಸಾಯುವಾಗ ಕಡೆ ಮಾತು ಒಂದು ಹೇಳ್ತಾರೆ. ಆತನು ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಪದವನ್ನು ಆತನು ಜೋರಾಗಿ ಮಹಾಶಬ್ದದಿಂದ ಉಚ್ಚರಿಸ್ತಾರೆ. ಏನದು? ತೀರಿತು, ತೀರಿತು ಎಂಬುದಾಗಿ ಹೇಳುವಾಗ ಆತನಿಗೆ ಕೊಟ್ಟಂಥ ಕೆಲಸವನ್ನು ಚಾಚೂ ತಪ್ಪದೆ ಎಲ್ಲವನ್ನ ಒಂದು ಚೂರು ಬಿಡದೆ ಅದನ್ನು ತನ್ನ ತಂದೆಯ ಚಿತ್ತವೆಂದು ಎಣಿಸಿ, ಆತನಿಗೆ ಇಷ್ಟ ಇತ್ತೋ ಇಲ್ವೋ, ನಾವು ಆ ಗೆತ್ಸೆಮನೆ ಪ್ರಾರ್ಥನೆಯಲ್ಲಿ ನೋಡ್ತೇವೆ. ಏನು? ಸ್ವಾಮಿ, ನನ್ನ ಕೈಯಿಂದ ಆಗ್ತಲೇ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ. ಅಲ್ಲಿಗೆ ಯೇಸು ಸ್ವಾಮಿ ತನಗೆ ಕೊಟ್ಟಂಥ ಎಲ್ಲ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಮುಗಿಸಿ ತೀರಿತು ಅಂತ ಹೇಳಿದ್ದಾನೆ. ಅಲ್ಲಿಗೆ ನೀವು ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಇರಿ, ಆ ಕಾರ್ಯವನ್ನು ದೇವರೇ ನಿಮಗೆ ಕೊಟ್ಟಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ಆ ಕೆಲಸವನ್ನು ಮಾಡಿ. ನಾವು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಓದ್ತೇವೆ, ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಸಂಪೂರ್ಣವಾಗಿ ನಿಮ್ಮ ಹೃದಯವನ್ನು ಅದರಲ್ಲಿ ಹಾಕಿ ದೇವರಿಗೋಸ್ಕರವೇ ಮಾಡುತ್ತಿದ್ದೇನೆ ಎಂಬುದಾಗಿ ಮಾಡಿ. ಮನುಷ್ಯರಿಗೋಸ್ಕರ ಮಾಡಬೇಡಿ. ನೀವು ಮನುಷ್ಯರಿಗೋಸ್ಕರ ಮಾಡ್ತೇನೆ ಎಂಬುದಾಗಿ ಆಲೋಚನೆ ಮಾಡುವಾಗ ಅದರಲ್ಲಿ ಆ ಕಡೆ ಈ ಕಡೆ ಮಾಡುವಂಥ ಸಂದರ್ಭಗಳು, ಸನ್ನಿವೇಶಗಳು ತುಂಬ ಇರ್ತವೆ. ಆದರೆ ದೇವರಿಗೋಸ್ಕರವೇ ಮಾಡ್ತಿದ್ದೇನೆ ಎಂಬುದಾಗಿ ಹೇಳುವಾಗ ನಮಗೆ ಎಲ್ಲಿಂದ ಆ ಪುರಸ್ಕಾರ ಸಿಗ್ತದೆ ಗೊತ್ತಾ? ಎಲ್ಲಿಂದ ಆ ಒಂದು ರಿವಾರ್ಡ್ ಸಿಗುತ್ತೆ ಗೊತ್ತಾ? ದೇವರಿಂದಲೇ ಸಿಗುವಂಥದ್ದಾಗಿರ್ತದೆ. ದೇವರಿಂದ ಸಿಗುವಂಥದ್ದು ಅದು ನಮಗೆ ಯಾವಾಗಲೂ ಪರ್ಮನೆಂಟ್ ಆಗಿರ್ತದೆ. ಇನ್ನೊಂದೇನು ಅಂದರೆ, ಈಗ ನೀವು ಕಾರ್ಯಕ್ಷೇತ್ರದಲ್ಲಿದ್ದೀರಾ, ಸಾಕ್ಷಿಯುತವಾಗಿ ಹೇಗೆ ಬದುಕಬಹುದು ಎಂಬುದಾಗಿ ಕೇಳಿದ್ರಿ. ನೋಡಿ, ನಿಮ್ಮ ಜೀವಿತಕ್ಕಿಂತ ಮತ್ತೊಂದಿಲ್ಲ. ಇವಾಗ ನೀವು ಯೇಸುಸ್ವಾಮಿಯನ್ನು ಅಂಗೀಕಾರ ಮಾಡ್ಕೊಂಡಿದ್ದೀರಾ, ಸ್ವಂತ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿದ್ದೀರಾ. ಅಲ್ಲಿಗೆ ಯೇಸುಸ್ವಾಮಿ ಹೇಳಿಕೊಟ್ಟ ಹಾಗೆ ಈ ವಾಕ್ಯದ ಪ್ರಕಾರ ನೀವು ಪ್ರತಿಯೊಬ್ಬೊಬ್ಬರು ನಡೆಯಿರಿ. ಇದರಲ್ಲಿ ಏನು ಹೇಳಿದೆ, ನಾವು ಫಾಲೋ ಮಾಡುವಾಗ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅದು ಬದಲಾವಣೆಯನ್ನು ತರುವಂಥದ್ದಾಗಿರ್ತದೆ. ನೀವು ನಿಮ್ಮ ಆ ಒಂದು ಸಹೋದ್ಯೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಮೇಲಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ನೀವು ಕೆಲಸ ಮಾಡುವಂಥ ಸ್ಥಳಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಹೀಗೆ ಪ್ರಾರ್ಥನೆ ಮಾಡಬೇಕಾದ್ರೂ ಅನೇಕ ಬಾರಿ ನಮಗೆ ಪಂಥಾಹ್ವಾನಗಳು ಬರ್ತವೆ. ಏನು? ಅಯ್ಯೋ, ಇವನು ತುಂಬ ಒಳ್ಳೆಯವನಾಗೋದ. ಕೆಲವರು ತುಂಬ ಹೊಟ್ಟೆ ಕಿಚ್ಚಿಂದ ನಿಮಗೆ ಆ ಕೆಲಸದಿಂದ ತೆಗೆಯುವಂಥ. ದಯಮಾಡಿ ಚಿಂತೆ ಮಾಡಬೇಡಿ. ನಮಗೆ ದೇವರ ವಾಕ್ಯ ಅದನ್ನೂ ಸಹ ಹೇಳುತ್ತೆ. ಏನಂತೆ? ನೀವು ಯಾವತ್ತಿಗೂ ಚಿಂತೆ ಮಾಡಬೇಡಿ, ಯಾಕೆಂದರೆ ದೇವರು ನಿಮಗೆ ಎಲ್ಲವನ್ನು ಒದಗಿಸುವಾತನಾಗಿರ್ತಾನೆ. ಒಂದು, ನಿಮ್ಮ ಜೀವಿತದ ಮೂಲಕ ಕಂಪ್ಲೀಟಾಗಿ ಯಾವ ರೀತಿಯಲ್ಲಿ ಸಾಕ್ಷಿಯುತ ಜೀವಿತವನ್ನು ಬದುಕಬೇಕು, ಸತ್ಯವೇದದ ಪ್ರಕಾರ ನಡೆದುಕೊಳ್ಳಿ. ಎರಡನೇದಾಗಿ, ಅದರ ಮೂಲಕ ನಿಮಗೆ ಪಂಥಾಹ್ವಾನ ಬಂದರೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯೇಸುಸ್ವಾಮಿ ನಿಮ್ಮೊಂದಿಗಿದ್ದಾನೆ. ಆತನು ನಿಮ್ಮನ್ನು ಮುಂದೆ ಖಂಡಿತವಾಗಿ ಕೈ ಹಿಡಿದು ನಡೆಸುವಾತನಾಗಿರ್ತಾನೆ. ಇದು ನಿಮ್ಮ ನೆನಪಿನಲ್ಲಿ ಯಾವಾಗಲೂ ಇರಲಿ.